ಹೈಕೋರ್ಟ್ ಮುಂಭಾಗ ವಕೀಲರ ಬೃಹತ್ ಪ್ರತಿಭಟನೆ. ಬೆಂಗಳೂರು ವಕೀಲರ ಸಂಘದಿಂದ ಪ್ರತಿಭಟನೆ. ಭಿತ್ತಿಪತ್ರ ಹಿಡಿದು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರುವಂತಹ ವಕೀಲರು ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಮೂಲಭೂತ ಸೌಲಭ್ಯಗಳಿಗೆ ವಕೀಲರು ಪ್ರತಿಭಟನೆ ನಡೆಸುವಂತಾಗಿದೆ. ಆಡಳಿತ ಸುಧಾರಣೆ, ಲಿಫ್ಟ್ ಸೌಲಭ್ಯ, ಪಾರ್ಕಿಂಗ್, ಸಮರ್ಪಕ ನ್ಯಾಯಾಂಗ ಸಿಬ್ಬಂದಿ ನೇಮಕ, ಪ್ರಕರಣ ದಾಖಲಿಸುವ ರಿಜಿಸ್ಟ್ರಿ ವಿಳಂಬ ಧೋರಣೆ, ಕ್ಯಾಂಟೀನ್ ಸೌಲಭ್ಯ, ಟ್ರಯಲ್ ಕೋರ್ಟ್ಗಳಿಗೆ ನ್ಯಾಯಾಧೀಶರ ನೇಮಕ. ಬೆಂಗಳೂರು ಮೇಯೋ ಕೋರ್ಟ್ನಲ್ಲಿ ಮಹಿಳೆಯರ ಪ್ರತ್ಯೇಕ ಶೌಚಾಲಯವಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಲಿಫ್ಟ್ ಸೌಲಭ್ಯವಿಲ್ಲ. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ಸಂಘ ಏಷ್ಯಾದಲ್ಲೇ ಅತಿ ದೊಡ್ಡ ವಕೀಲರ ಸಂಘವಾಗಿ ಅನೇಕ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಈ ಒಂದು ವಕೀಲರ ಸಂಘಕ್ಕೆ ನಾವು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಇಟ್ಟಿರುವ ಬೇಡಿಕೆಗಳು ಬಹಳ ಮೂಲ ಸೌಕರ್ಯವನ್ನು ಕಲ್ಪಿಸಿಕೊಳ್ಳುವಂತಹ ಬೇಡಿಕೆಗಳು ಹಾಗೂ ಸುಲಭವಾಗಿ ನೀಡಬಲ್ಲಂತಹ ಬೇಡಿಕೆಗಳು. ಪೆಂಡಿಂಗ್ನಲ್ಲಿ ಇಮಿಡಿಯೇಟ್ ಆಗಿ ನೀವು ಕೇಸಸ್ನ ಪೋಸ್ಟಿಂಗ್ ಮಾಡೋಂಗೆ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ಪೆಂಡಿಂಗ್ನಲ್ಲಿ ನಾವು ಎಷ್ಟು ಹಣ ಕೊಟ್ಟು ಕೇಸ್ನ ಪೋಸ್ಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ ರಿಜಿಸ್ಟ್ರಿನಲ್ಲಿ. ಇದನ್ನು ನಿವಾರಿಸಬೇಕು, ಸರಿಪಡಿಸಬೇಕು ಅಂತ ಕೇಳಿದ್ರೆ ನಮಗೆ ಯಾವ ಸ್ಪಂದನೆಯೂ ಬರ್ತಾ ಇಲ್ಲ. ಅದೇ ರೀತಿ ಸ್ನೇಹಿತರೆ, ನಮಗೆ ಸ್ಕ್ರೂಟಿನಿನಲ್ಲಿ ಇಲ್ಲದೇ ಇರೋ ಅಬ್ಜೆಕ್ಷನ್ಗಳನ್ನು ಹಾಕ್ತಾರೆ, ಕೇಸ್ಗಳು ಪೋಸ್ಟೇ ಆಗಲ್ಲ. ಅದನ್ನು ಸಹ ನಿವಾರಿಸಿ ಅಂತ ಕೇಳಿದ್ರೆ ಅದಕ್ಕೆ ಬಗೆಹರಿಸುವಂತಹ ಒಂದು ವ್ಯವಧಾನ, ಒಂದು ವ್ಯವಸ್ಥೆ ಇವತ್ತವರೆಗೂ ಸಿಕ್ಕಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 7 ಅಂತಸ್ತಿನ ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ದಯವಿಟ್ಟು ನೆನೆಸ್ಕೊಳ್ಳಿ, 28 ಕೋರ್ಟ್ ಹಾಲು. ಆ ಹೊಸ ಅಂತಸ್ತಿನ ಬಿಲ್ಡಿಂಗ್, 7 ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಒಂದೇ ಒಂದು ಲಿಫ್ಟ್ ಕೊಟ್ಟಿದೆ. ಇನ್ನೊಂದು ಲಿಫ್ಟ್ ಜಡ್ಜ್ಗಳಿಗಾಗಿ ಸೀಮಿತವಾಗಿ ಇಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಆಯಿತು, ಜಡ್ಜ್ಗಳು ಕೋರ್ಟ್ಗೆ ಹೋದ್ಮೇಲೆ ಕೊಡ್ಬೋದಲ್ಲ ಲಿಫ್ಟು 11ರಿಂದ 5 ಗಂಟೆವರೆಗೂ. ಅದು ನೀಡ್ತಾ ಇಲ್ಲ. ವೃದ್ಧರು, ಬಹಳ ಬಲಹೀನರು, 1ನೇ ಫ್ಲೋರಿಂದ 7ನೇ ಫ್ಲೋರ್ವರೆಗೂ ನಡೆಯೋದು ನೋಡಿದ್ರೆ ನಮಗೆ ಬಹಳ ಬೇಸರ ಆಗುತ್ತೆ. ಅದೇ ರೀತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಪ್ಯಾಸೇಜ್ ಬೇಕು. ಆ ಪ್ಯಾಸೇಜ್ ಮಾಡೋದಕ್ಕೆ ಒಂದು ಸುಲಭವಾದ ಒಂದು ಗೋಡೆ ಕಟ್ಟಬೇಕಷ್ಟೇ. ಅಲ್ಲಿರುವಂಥ ಸಮಸ್ಯೆಗಳು, ಅಲ್ಲಿರುವ ಕಕ್ಷಿದಾರರು, ರೈತರು ಬಂದು ಕೋರ್ಟ್ಗೆ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಅರಿವು ನಮ್ಮ ಚೀಫ್ ಜಸ್ಟಿಸ್ಗೆ ಬರಬೇಕು. ಒಳ್ಳೆಯವರು ಆದರೆ ನಮಗೆ ಕೆಲಸ ಆಗ್ತದೆ. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಬನ್ನಿ, ರಾಜಕೀಯ ಮುಂದೆ ಚೇರ್ಸ್ ಹಾಕಿ ಮುಂದೆ. ಅದು ಬಹಳಷ್ಟು ದಿನ ಸಂಯಮದಿಂದ ಕಾತಿದ್ದೀವಿ ನಾವು. ಬದಲಾವಣೆ ಆಗುತ್ತೆ, ಚೇಂಜಸ್ ಬರುತ್ತೆ ಅಂತ. ಮೇಹಾಲ್ನಲ್ಲಿ ಒಂದು ಪೋಸ್ಟ್ ಆಫೀಸ್ ಕೇಳಿದ್ವಿ. ಮೇಹಾಲ್ನಲ್ಲಿ ಪೋಸ್ಟ್ ಆಫೀಸನ್ನು ಕಲ್ಪಿಸ್ಕೊಟ್ಟಿಲ್ಲ. ಅದಕ್ಕೆ ಅಪ್ರೂವಲ್ ಇನ್ನು ಈಗ ಗೌರ್ಮೆಂಟ್ನಲ್ಲೇ ಇದೆ. ಅದರ ಜೊತೆಗೆ 15-15ರಲ್ಲಿ ಮೇಹಾಲ್ನಲ್ಲಿ 3 ಮಹಿಳೆಯರು 15x15 ಕೊಠಡಿನಲ್ಲಿ ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಇದನ್ನು ಬಂದಿದ ತಕ್ಷಣ ಹೇಳಿದ್ವಿ, ಆದರೂ ಸಹ ಇದಕ್ಕೆ ಯಾವ ಪರಿಹಾರನೂ ಕೊಟ್ಟಿಲ್ಲ. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಇವತ್ತು ಒಂದು ಒಳ್ಳೆಯ ಸಂಗತಿ ಏನಂತಂದ್ರೆ, ಸಾಮಾನ್ಯವಾಗಿ ನ್ಯಾಯಾಂಗ ವಿರುದ್ಧ ಹೋರಾಟಕ್ಕೆ ವಕೀಲರು ಕಡಿಮೆ ಬರೋದು. ಆದರೆ ಇವತ್ತು ಅತ್ಯಧಿಕ ಶಕ್ತಿಯುತವಾದ ಒಂದು ಪ್ರದರ್ಶನವನ್ನು ಮಾಡಿದ್ದೀರಾ. ಇದೇ ಈ ಹೋರಾಟದ ಒಂದು ಕಿಚ್ಚು ಅಂತ ಹೇಳ್ಬೋದು. ಈ ಹೋರಾಟದ ಮೂಲಕ ನಾವು ಏನು ಹೇಳ್ಬೋದು ಅಂತಂದ್ರೆ, ನಾವು ಪ್ರಸ್ತಾಪ ಮಾಡ್ತಾ ಇರುವಂತ ಏನು ನ್ಯೂನ್ಯತೆಗಳಿದೆ, ಏನು ಕಷ್ಟಗಳಿದೆ, ಸಮಸ್ಯೆಗಳಿದೆ, ಇದಕ್ಕೆ ಸ್ಪಂದನೆ ಬೇಕೇ ಬೇಕು ಅನ್ನುವ ಒಂದು ಪ್ರಶ್ನೆಯನ್ನ
ಮತ್ತು ನ್ಯಾಯಾಂಗಕ್ಕೆ ಕೇಳ್ತಾ ಇದ್ದೀವಿ. ಆದ್ರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಇವತ್ತು 1:30ವರೆಗೂ ಕೂತ್ಕೊಂಡು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಹಾಗೂ ಎಲ್ಲರೂ ಸಹ ಬಂದಿದ್ದಾರೆ, ಎಲ್ಲ ಯೂನಿಟ್ಗಳಿಂದ, ಹೈಕೋರ್ಟ್ ಯೂನಿಟ್ ಬಂದಿರೋರು, ಮ್ಯಾಜಿಸ್ಟ್ರೇಟ್ ಯೂನಿಟ್, ಮೇಯಾಲ್ ಯೂನಿಟ್ ಹಾಗೂ ಸಿಟಿ ಸಿವಿಲ್ ಯೂನಿಟ್ ಇಂದ ಎಲ್ಲರೂ ಸಹ ವಕೀಲರು ಬಂದಿದ್ದಾರೆ. ಬಂದು ಇನ್ನು ಮುಂದೆ ನಾವು ಏನು ಮಾಡ್ಬೇಕು ಹೇಳಿ ಅಂತ ಕಾರ್ಯಪ್ರವೃತ್ತರಾಗಿ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ನಾವೆಲ್ಲರೂ ಕೂಡಿ ಆ ಪ್ಲಕಾರ್ಡ್ಸ್ ಬಂತ ಎಲ್ಲರೂ ಕೂಡಿ ಈ ಪ್ರದರ್ಶನೆಯಲ್ಲಿ, ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಣ. ಇಡೀ ಕರ್ನಾಟಕದಿಂದ ಫೋನ್ ಬರ್ತಾ ಇದೆ, ಎಲ್ಲ ಬಾರ್ ಅಸೋಸಿಯೇಷನ್ಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ವಕೀಲರ ಸಂಘ ಒಂದು ಕೂಗು ಕೊಟ್ಟ ಮೇಲೆ, ಸರ್ ನಾವು ಏನ್ ಮಾಡ್ಬೇಕು ಹೇಳಿ, ನಿಮಗೆ ತೊಂದರೆ ಆಗ್ತಾ ಇದೆ. ನಾವು ಅವ್ರಿಗೆ ಹೇಳಿದೀವಿ, ಯಾರು ಜಡ್ಜ್ಗಳು, ನ್ಯಾಯಮೂರ್ತಿಗಳು ನಿಮ್ಗೆ ಗೌರವ ಕೊಡ್ತಾ ಇಲ್ಲ ನಿಮ್ಮ ಹಂತದಲ್ಲಿ, ತಾಲೂಕು ಮಟ್ಟದಲ್ಲಿ, ದಯವಿಟ್ಟು ರಿಪೋರ್ಟ್ ಮಾಡಿ ಹೈಕೋರ್ಟ್ಗೆ. ಯಾಕಂದ್ರೆ ಗೌರವ ಕೊಡದೇ ಇರುವಂತ ಪರಿಸ್ಥಿತಿ ಯುವ ವಕೀಲರು ಯಾವತ್ತೂ ಸಹ ಎದುರಿಸಬಾರ್ದು. ವಕೀಲರು ಗೌರವ ಕೊಡಬೇಕು, ಗೌರವ ತಗೊಬೇಕು. ಆದ್ರೆ ನ್ಯಾಯಮೂರ್ತಿಗಳು ಸಂಯಮದಿಂದ ಪ್ರತಿಯೊಬ್ಬ ಯುವಕನಿಗೂ, ಪ್ರತಿಯೊಬ್ಬ ವಕೀಲನಿಗೂ ಕೊಡಬೇಕಾದಂತ ಗೌರವವನ್ನು ಕೊಡಲೇಬೇಕು. ನಿಮ್ಮ ತೀರ್ಪು ಏನೇ ಇರಲಿ, ತೀರ್ಪು ಏನೇ ಬರೀಲಿ, ನಾವು ಕೇಳ್ತಾ ಇಲ್ಲ. ಆದ್ರೆ ಎಸ್ ಜೆಂಟಲ್ಮೆನ್, ವಾಟ್ ಡು ಯು ವಾಂಟ್ ಟು ಸೇ ಅನ್ನೋ ಒಂದು ವ್ಯವಧಾನ ಇರಬಾರ್ದ ನ್ಯಾಯಮೂರ್ತಿಗಳಿಗೆ. ಆದ್ರಿಂದ ಇಡೀ ಕರ್ನಾಟಕ ಕೇಳ್ತಾ ಇದ್ದೀವಿ, ನಿಮ್ಮಲ್ಲಿ ಯಾರಾನ ಯಾವುದೇ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು ನಿಮಗೆ ಒಂದು ಸರಿಯಾದ ಗೌರವವನ್ನು ಕೊಡ್ತಾ ಇಲ್ಲ ಅಂತಂದ್ರೆ, ಹಠಾತ್ತಾಗಿ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ, ದಯವಿಟ್ಟು ಇದನ್ನು ಹೈಕೋರ್ಟ್ಗೆ ರಿಪೋರ್ಟ್ ಮಾಡಿ ಅಂತ ನ್ಯಾಯಾಧೀಶರಿಗೆ ಎಚ್ಚರಿಸಿ ಅವ್ರಿಗೆ ಹೇಳಿ, ನಿಮ್ಗೆ ರಿಪೋರ್ಟ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಂಡುಕೊಂಡಿದ್ದೀವಿ, ನಾವು ನಿಮ್ಮನ್ನು ರಿಪೋರ್ಟ್ ಮಾಡಿ ತೆಗೆಸಾಕ್ತೀವಿ ಅಂತ ದಯವಿಟ್ಟು ಹೇಳಿ. ಇದನ್ನ ಈ ಹೋರಾಟಕ್ಕಾಗಿ, ಆ ವಿಷಯಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಒಂದು ಕೂತ್ಕೊಂಡು ನಾವೆಲ್ಲರೂ ಸಹ ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋಣ. ಕೆಳಗಡೆ ಕೂತ್ಕೊಂಡು ಪ್ರತಿಭಟನಾ ನಿರತರಾಗೋಣ. ಥ್ಯಾಂಕ್ ಯು.